ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಹಾಗೆ ಆನೇಕಲ್ ತಹಶೀಲ್ದಾರ್ ಮತ್ತು ವಿಶೇಷ ತಹಶೀಲ್ದಾರ್ ಅವರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಇಂದು ಆನೇಕಲ್ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ. ಕೃಷ್ಣಪ್ಪರವರು ಮತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಆನೇಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಆನೇಕಲ್ ತಹಶೀಲ್ದಾರ್ ಮತ್ತು ವಿಶೇಷ ತಹಶೀಲ್ದಾರ್ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿರವರು ಮಾತನಾಡಿ, ಪ್ರತಿಭಟನಾಕಾರರ ಮನವಿ ಪತ್ರವನ್ನು ಡಿವೈಎಸ್ಪಿ ಮೂಲಕ ಮೇಲಧಿಕಾರಿಗಳಿಗೆ ಕಳುಹಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘದ ಜಗದೀಶ್, ಅಂಬಿಕಾ, ರವಿ, ಅಂಬರೀಶ್, ಸ್ವಾತಿ, ಕನ್ನಡಾಂಬೆ, ಮಂಜು, ಮೀಸೆ ರಾಮಣ್ಣ, ಕೆ. ಮುನಿಯಪ್ಪ, ನಂದಿನಿ, ಮೈಲಾರಿ, ಗದಗ್ ಪದಾಧಿಕಾರಿಗಳು ಭಾಗವಹಿಸಿದ್ರು. ವಿಶ್ವ ಮಾನವ ಪರಿಸರ ಪ್ರೇಮಿ ವಸಂತ ಹೋರಾಟಗಾರ ನಮ್ಮ ನಿಮ್ಮಲ್ಲಿ ಬಂದು ಮಹಾಜ್ಞಾನಿ ಮಹಾವೇದಾರಿ ನಮ್ಮ ನಿಮ್ಮಲ್ಲಿ ಬಂದು ದಲಿತನು ಬಂದು ದಲಿತರ ಅಸಾಧಾರಣ ನಮ್ಮ ನಿಮ್ಮಲ್ಲಿ ಬಂದು
ನಡೆಯಲು ಸರ್ಕಾರ ಮತ್ತು
ನಮಗೆ ಅಲ್ಲಿಂದ ನಿಮ್ಮೆಲ್ಲರ ಜೊತೆ ನಿಮ್ಮ ಎಲ್ಲರ ಹಕ್ಕುಗಳ ಒತ್ತಾಯಕ್ಕೋಸ್ಕರ ಅಲ್ಲಿಂದ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀರಾ, ಶಾಂತಿಯುತವಾಗಿ ಮಾಡ್ಕೊಂಡು ಬಂದಿದ್ದೀರಾ. ಯಾವುದೇ ರೀತಿ ಸಂಚಾರ ವ್ಯವಸ್ಥೆಗೆ ತೊಂದರೆ ಮಾಡದಂಗೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀರಾ. ಅದಕ್ಕೋಸ್ಕರ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ. ಅವರು AC ಮೇಡಮ್ ಅವರಿಗೆ ಕೊಡಬೇಕು ಅಂತೇಳಿ ಅವ್ರದ್ದು ಒಂದು ಒತ್ತಾಯ ಇತ್ತು. ಈಗ AC ಮೇಡಮ್ ಅವರು ಅವರ ಮೀಟಿಂಗಲ್ಲಿ ಬಿಸಿ ಇರೋದ್ರಿಂದ ಅವರು ಬರೋಕ್ಕಾಗಲ್ಲ ಅಂತ ತಿಳಿಸಿದ್ರು. ಆನಂತರ ಆಯಿತು DSP ಸಾಹೇಬರಾದರೂ ಬರಲಿ ಅಂತ ಹೇಳಿದರು. DSP ಸಾಹೇಬರು ಕೂಡ ಈಗ ಇನ್ನೂ 1 ಗಂಟೆ ಆಗುತ್ತೆ, ನಾವು ಇನ್ನೂ ಬಿಸಿ ಇದ್ದೀವಿ, ನಾನು ಮೀಟಿಂಗಲ್ಲಿದ್ದೀನಿ, SP ಆಫೀಸಿಗೆ ಬಂದಿದ್ದೀನಿ ಅಂತ ಹೇಳಿದ್ರಿಂದ ಈಗ ನಿಮ್ಗೇನು ಅಭ್ಯಂತರ ಇಲ್ಲ ಅಂತಂದರೆ ನಮ್ಮ ಸರ್ಕಾರಿ ಸಾಹೇಬರಿಗೆ ಕೊಡ್ಬೋದು ಅಂತೇಳಿ ಕೃಷ್ಣಪ್ಪನವ್ರಿಗೆ ಹೇಳಿದ್ರಿಂದ ಕೃಷ್ಣಪ್ಪನವ್ರು ಒಪ್ಕೊಂಡಿದ್ದು ನಾನು ಬಂದಿದ್ದೀನಿ. ಇವರ ಮನವಿಯನ್ನು ನಾನು ಸ್ವೀಕರಿಸಿ DSP ಸಾಹೇಬರಿಗೆ ಮತ್ತು AC ಮೇಡಮ್ ಅವರಿಗೆ ತಲುಪಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲರೂ ಕೂಡ ಸರ್ಕಾರ ಶಾಂತಿಯುತವಾಗಿ ಅವರ ಅಭಿವೃದ್ಧಿಗೆ ಹೋಗಬೇಕಾಗಿ ನಾನು ಕೋರ್ತೀನಿ. ಈಗ ಯಾರು ಕೂಡ ತಮ್ಮ ಮನೆಯಲ್ಲಿ ಈಗ DSP ಆಫೀಸಿಗೆ DYSP ಆಫೀಸಿಂದ ನೀವು ಒಂದು ಅಕ್ನಾಲೆಜ್ಮೆಂಟ್ ತಗೋಬೇಕಾಗುತ್ತೆ. ಅಕ್ನಾಲೆಜ್ಮೆಂಟ್ ತಗೊಂಡ್ಮೇಲೆ ಅಲ್ಲಿಗೆ ಅದು ಫೈಲ್ ಆಯಿತು ಅಂತ ಅರ್ಥ. ಅದು ಯಾವುದೇ ಪ್ರಶ್ನೆಗೆ ಹೋಗಲ್ಲ. ನಂತರ ಅದು ಮೇಲಾಧಿಕಾರಿಗಳಿಗೆ ಸರ್ಕಾರದ ಅದು ಪ್ರೋಸೆಸ್ ಆಗಿ ಹೋಗುತ್ತೆ ಅವರಿಗೆ ಏನು ಹಿಂದಿನ ಹೋರಾಟ ಏನಂತ ಹೇಳಿದ್ರೆ ನಮ್ಮ ಕರಿನಾಯಕ್ ಸ್ಪೆಷಲ್ ತಹಶೀಲ್ದಾರ್ನನ್ನು ಸೇವೆಯಿಂದ ವಜಾ ಮಾಡಬೇಕು ಅಂತ ನಮ್ಮ ಒತ್ತಾಯ. ಯಾಕಂದರೆ ಸರಿಯಾದ ಟೈಮ್ಗೆ ಬಾರದೇ ಕಾರಣ, ಜನರಿಗೆ ಸ್ಪಂದಿಸದೇ ಕಾರಣ, ಅವರು ಆನ್ಸರ್ ಬಂದು ಡೈರೆಕ್ಟ್ ಯಾವುದೂ ಆನ್ಸರ್ ಮಾಡಲ್ಲ. ಅವರು ಯಾವುದಿದ್ರೂ ಯಾವುದೇ ಏನೇ ಒಂದು ಅರ್ಜಿಗಳು ಕೊಟ್ಟರು, ನಾವು ಯಾವುದೇ ಒಂದು ಕೆಲಸಗಳು ಕೊಟ್ಟರು ಅದನ್ನೆಲ್ಲ ಮತ್ತೆ ಅದನ್ನು ರಿಸಲ್ಟ್ ಮಾಡಿ ಬರೆಯೋದು. AC ಮಾಡಿರೋಂಥ ಆರ್ಡ್ರನ್ನೇ ಅವ್ರು ಮಾಡ್ದೇನ ಮತ್ತೆ ರಿಟರ್ನ್ AC ಅವ್ರಿಗೆ ಬರೀತಾರೆ. AC-ಗಿಂತ ದೊಡ್ಡವರಲ್ಲ ಈ ಕರಿನಾಯಕ. ಇವರೊಬ್ಬ ಚಂಡಾಳ. ಒಂದು ಕೆಲಸನೂ ಇವ್ರಿಗೆ ಯಾವುದು ಮಾಡಲಿಲ್ಲ. ಟೈಮ್ ಸರಿಯಾಗಿ ಬರಲ್ಲ, ಟೈಮ್ ಸರಿಯಾಗಿ ಹೋಗಲ್ಲ, ಅವ್ರ ಟೈಮಿಂಗ್ ಸರಿಯಾಗಿ ಅವ್ರ ಅಪ್ಪದ ಸರ್ಕಾರ ಇದು. ನಮ್ಮ ಟ್ಯಾಕ್ಸ್ಗಳಿಂದ ನಾವು ದುಡಿಯೋಂಥ ದುಡ್ಡುಗಳು, ನಾವು ಹಾಕೋ ಟ್ಯಾಕ್ಸ್ಗಳಿಂದ ಪೇಮೆಂಟ್ಗಳು ತೊಗೊಂಡು ನಾವು ಬಂದು ಕೆಲಸ ಕೇಳಿದ್ರೆ ಮಾಡದೇ ಇರೋಂಥ ಅಧಿಕಾರಿ ಈ ಕರಿನಾಯಕನ ಸೇವೆಯಿಂದ ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅನ್ನೋ ಕಾರಣ ಇದ್ದರೆ ನಾವು ಬಂದು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಏನಿದ್ದೀವಿ ಅವ್ರು ಬಂದು ನಾವು ಅರೋರಾತ್ರಿ ಧರಣಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್. ರೇಣುಕವಿ ಬುಮ್ಸಂದ್ರ, ಮಹಿಳಾ ರಾಜ್ಯಾಧ್ಯಕ್ಷ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಸಿಗದಿಲ್ಲದ ಕಾರಣ ನಮ್ಮ ಸಂಘಟನೆಯಿಂದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಇವತ್ತಿನ ದಿನ ಹಮ್ಮಿಕೊಂಡಿದೆ. ಏನು ನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಅಂದರೆ, ಆನೇಕಲ್ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಶೇಷ ತಹಶೀಲ್ದಾರ್ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳು, ಒಬ್ಬ ಅಕ್ರಮ ಆದೇಶಗಳು ಮತ್ತು ಅಕ್ರಮ ಖಾತೆಗಳು ಮತ್ತು ಜನಸಾಮಾನ್ಯರಿಗೆ ಸರಿಯಾದ ರೀತಿಯಲ್ಲಿ ಸಿಗದಿಲ್ಲದ ಕಾರಣ ಅವರು ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿದೆ. ಅದೇ ರೀತಿ ಈ ಹಿಂದೆ 7 ತಿಂಗಳ ಹಿಂದೆ ಇದೇ ಸಂಘಟನೆ ವತಿಯಿಂದ ಒಂದು ಭಾರಿ ಮಟ್ಟದಲ್ಲಿ ಒಂದು ಮೂಲಭೂತ ಹಕ್ಕುಗಳ ವಿಚಾರವಾಗಿ ಪ್ರತಿಭಟನೆ ಮಾಡಿದೆ. ಈ ಪ್ರತಿಭಟನೆ ವಿಚಾರವಾಗಿ ಆನೇಕಲ್ ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ಅವರ ತಿಕ್ಕದ ಕೆಳಗೆ ಹಾಕ್ಕೊಂಡು ಒಂದು ಬೇಜವಾಬ್ದಾರಿ ಮಾಡಿ ನಮ್ಗೆ ಯಾವುದೇ ಅಲ್ಲಿಂದ ಇಲ್ಲೋ ತನಕ ನಮ್ಗೆ ಯಾವುದೇ ಉತ್ತರ ಕೊಡಿಲ್ಲ. ಉಡಾಪೆ ಉತ್ತರ ಕೊಡ್ತಾರೆ. ನಾಳೆ ಬಾ, ಇವತ್ತು ಬಾ, ನಾಳಿದ್ದು ಬಾ, ಇದು ನಾವು ಯಾವಾಗಲೂ ಕೊಡ್ತೀವಿ ಹೋಗಿದ್ದು. ಹಾಗಾಗಿ ಆ ವಿಚಾರ ಸಹ ಒಂದು ಅಜೆಂಡಾ ಇಕ್ಕಿ ನಾವೊಂದು ಅವ್ರನ್ನೂ ಸಹ ಸೇವೆಯಿಂದ ವಜಾ ಮಾಡಲು ಮತ್ತು ವಿಶೇಷ ತಹಶೀಲ್ದಾರ್ನವರು ಸೇವೆಯಿಂದ ವಜಾ ಮಾಡಲು ನಾವು ಸಂಘಟನೆಯನ್ನು ಒಂದು ಭಾರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಮ್ಮ ಸಂಘಟನೆ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ನಮ್ಮ ಸಂಘಟನೆ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಅಕ್ರಮವಾಗಿದೆ, ಎಲ್ಲಿ ದೌರ್ಜನ್ಯ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ವಿಚಾರವಾಗಿ ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಸೆಕೆಂಡು ನಮ್ಮ ಸಂಘಟನೆ ಅಲ್ಲಿ ಹಾಜರಾಗಿ ಪ್ರತಿಭಟನೆ ಮಾಡ್ತೀವಿ. ಹೀಗಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಅಧಿಕಾರಿಗಳು ನಮ್ಮ ಅವ್ಯವಹಾರ ಮತ್ತು ನಾವು ಮಾಡಿರ್ತಕ್ಕಂಥ ಈ ನಕಲಿ ದಾಖಲೆಗಳ ಒಳಗೆ ಎಲ್ಲಿ ಬಯಲಿಗೆ ಬರುತ್ತೋ, ಎಲ್ಲಿ ನಮ್ಮನ್ನು ಕೆರೆದಾಗ ಹಾಕಿ ನಮ್ಮನ್ನು ಎಲ್ಲಿ ಓಡಿಸ್ತಾರೆ, ಒಂದು ಭಯ ಬಿದ್ದರಾಗಿ ಈಗಾಗಲೇ ಕೆಲವು ರಾಜಕೀಯ
ರಾಜಕೀಯ ಮುಖಂಡರು ಕೆಲ ಪಿತೂರಿನ ಮಾತು ಕೇಳಿ ಪರಾರಾಗ್ಬಿಟ್ಟಾರೆ. ಮುಂದಿನ ಹೋರಾಟ ನಮ್ಮ ಹೋರಾಟ ಅಂದರೆ ಈ ಥರ ಹೋರಾಟ ಮಾಡಲ್ಲ ನಾವು. ಏನು ಹಿಂದೆ 206 ವರ್ಷಗಳ ಹಿಂದೆ ಏನು ಅಕ್ರಮ ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ಬೇಸತ್ತು ಬೆಂದು ಒಂದು 206 ವರ್ಷಗಳ ಹಿಂದೆ ಒಂದು ಭೀಮಾ ಕೊರೆಗಾಯಿತು. ಅದೇ ಥರ ನಮಗೆ ಸಂಘಟನೆ ಆಗ್ಬೋದು, ಎಲ್ಲ ಜನಸಾಮಾನ್ಯರಿಗಾಗ್ಬೋದು, ಯಾವುದೇ ಜಾತಿ ಜನಾಂಗನಿಗೆ ಆಗಿರ್ಬೋದು, ಈ ಥರ ಏನಾರ ನಮಗೆ ತೊಂದರೆ ಮುಂದಿನ ಆದರೆ ನಾವು ಎರಡನೇ ಭೀಮಾ ಕೊರೆಗ ಯುದ್ಧ ಮಾಡುವ ಅನಿವಾರ್ಯ ಬರುತ್ತೆ. ನಾನು ಎಚ್ಚರಿಕೆ ನಿಲ್ತೀನಿ. ಒಂದು ಪಕ್ಷ ನಮ್ಮ ಮನೆಗೆ ಸ್ಪಂದಿಸಿ ಕೆಲಸ ಮಾಡಿಲ್ಲ ಅಂದರೆ ಅರೋಹಾತ್ರಿ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಸ್ಪಂದಿಗೆ ನಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ ಅಂದರೆ ನಾವು ಈ 2-3 ದಿನದಲ್ಲಿ ತಾಲೂಕು ತಹಸೀಲ್ದಾರ್ ವಜಾ ಮಾಡಿಲ್ಲ ಸೇವೆಯನ್ನು ಇಬ್ಬರೂ ನಾವು ಅಹೋರಾತ್ರಿ ಇದ್ದರೆ ಸದಾ ಸಿದ್ಧವಾಗಿ ಅನಿರ್ದಿಷ್ಟವಾಗಿ DC ಬರ್ಬೋದು, ಮಿನಿಸ್ಟ್ರು ಕಂದಾಯ ಮಿನಿಸ್ಟ್ರು ಬರಬೇಕು, ಈ ಭಾಗದ MLA ಬರಬೇಕು. ನಾವು ಯಾವುದೇ ಕಾರಣಕ್ಕೂ ಅಹೋರಾತ್ರಿ ಮಾಡೇ ಮಾಡ್ತೀವಿ ಬರೋಕು. ಏನೀಗಾಗಲೇ ಈಗ ಆನೇಕಲ್ ತಾಲೂಕು ಅತ್ತಿಬೇಲಿ ಹೋಬಳಿ ಏನಿವತ್ತು ಅಲ್ಲಿ 179 ಬೀದಿ ವ್ಯಾಪಾರಿ ಪಾಪ ಹಣ್ಣುಗಳು ಮಾಡ್ತಕ್ಕಂಥ ಒಬ್ಬ ಬಡಪಾಯಿಗಳಿಗೆ ಅಲ್ಲಿರ್ತಕ್ಕಂಥ ಒಬ್ಬ ಮುಖ್ಯ ಅಧಿಕಾರಿಯಾದ ಮಂಜುನಾಥ್ ಅವರು ಸೇವೆಯನ್ನು ವಜಾ ಮಾಡಬೇಕು. ಆ ಬಡಪಾಯಿಗಳಿಗೆ ಅಲ್ಲೇ ಕಾಯಂ ಆಗಬೇಕು. ಅವರು ಒಂದು ಪಕ್ಷ ಅವ್ರಿಗೇನು ತೊಂದರೆ ಕೊಟ್ಟರೆ ನಮ್ಮ ಸಂಘಟನೆ ಉಗ್ರವಾದ ಹೋರಾಟ ಮಾಡಿ ಅವ್ರು ತಕ್ಕ ಶಿಕ್ಷೆ ಕೊಡ್ತೀವಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ. ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸೇನಾ ಸಂಘದ ವತಿಯಿಂದ ಅತ್ತಿಬೆಲೆ ಅಂಬಿಕಾ. ನಾನು ಕೇಳುವುದೇನೆಂದರೆ, ನಮ್ಮ ಅತ್ತಿಬೆಲೆ ಬೀದಿ ವ್ಯಾಪಾರಿಗಳು ಅವ್ರ ಗೋಳು ಏನಂದರೆ, ಫಸ್ಟು ಅದು ಸಂತೆ ಆಗಿತ್ತು, ಸಂತೆಯಿಂದ ಬಸ್ ಸ್ಟ್ಯಾಂಡ್ ಆಯಿತು. ಓಕೆ, ಬಡವ್ರ ಜನ ಇದು ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ಮಾಡ್ತಿದ್ದಾರೆ, ನಮಗೆ ಬಸ್ ಸ್ಟ್ಯಾಂಡ್ ಬೇಕು, ಮಾಡಲಿ. ಅಟ್ಲೀಸ್ಟ್ ಅವರಿಗೆ ಏನೋ ಒಂದು ಜಾಗ ಕೊಟ್ಟು ಫಸ್ಟು ಆಮೇಲೆ ಖಾಲಿ ಮಾಡಿಸ್ಬೇಕಲ್ವಾ. ಏಕಾಏಕಿ ಬಂದು ನೀವು ಖಾಲಿ ಮಾಡು ಅಂದರೆ ಎಲ್ಲಿ ಹೋಗ್ತಾರೆ? ಅದಕ್ಕೆ ನಾನು ಕೇಳೋದೇನೆಂದರೆ, ಅಲ್ಲಿ ಖಾಲಿ ಮಾಡಿಸೋಕ್ಕಿಂತ ಫಸ್ಟು ಅಲ್ಲಿ ಏನು ಜಾಗ ಅವ್ರಿಗೆ ಎಲ್ಲಿ ಜಾಗ ಒಂದು ನೆರಳು ಎಲ್ಲ ಸೇರಿ ಆಮೇಲೆ ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತ ನಮ್ಮ